नमस्कार. 12 फेब्रुवारी 2025 रोजी नंदगडची ग्रामदेवता श्री लक्ष्मी देवी यात्रोत्सव करण्याचा संकल्प नंदगड गावातील समस्त जनतेने घेतलेला आहे. त्या उद्देशाने गेल्या 4 महिन्यापासून यात्रा उत्सव काळामध्ये जे करायचे धार्मिक विधी आहे ते अत्यंत थाटामाटात व उत्सवामध्ये संपन्न झालेले आहेत. यावेळी काही विधी शिल्लक आहेत. येणाऱ्या मंगळवारी 26 तारखेला धार्मिक विधी करायचा आहे. तो विधी करत असताना जे आमची स्थळ देवता आहे त्यांची शांती करायची आहे. यासाठी नंदगड गावातील सर्व नागरिकांनी सकाळी 10 वाजता कल्मेश्वर मंदिराकडे जमावे. तेथून मानाच्या मंदिराला गाराणा होऊन पुढील कार्यक्रम होणार आहे. आणि या वार पळत असताना आपापले कामधंदे सर्वांनी बंद ठेवावे. आणि त्यानंतर जो विधिविध धार्मिक कार्याचा आढावा आहे तो त्या ठिकाणी धार्मिक कमिटी करणार आहे. तरी परत एकदा आम्ही समस्त नंदगड गावातील नागरिकांना विनंती करतो की येणाऱ्या मंगळवारी सर्व नागरिकांनी कल्मेश्वर मंदिराकडे 10 वाजता जमावे व हा धार्मिक कार्यक्रम पार पाडण्यासाठी सहकार्य करावे. नमस्कार. ಎಲ್ರಿಗೂ ಶರಣಾರ್ಥಿಗಳು. 2025 ಫೆಬ್ರವರಿಯಂದು ಏನು ನಂದಿಗಡ ಐತಿಹಾಸಿಕ ನಂದಿಗಡ ಗ್ರಾಮದ ಗ್ರಾಮ ದೇವತೆ ಉತ್ಸವ ಏನು ನಡೀತಾ ಇದೆ ಅದರ ಪೂರಕವಾಗಿ ಕಳೆದ ಹಲವಾರು ತಿಂಗಳುಗಳಿಂದ ಅನೇಕ ಕಾರ್ಯಕ್ರಮಗಳು ನಂದಿಗಡ ಗ್ರಾಮದಲ್ಲಿ ಅತ್ಯಂತ ಐತಿಹಾಸಿಕವಾಗಿ ನಡೆದು ಇದಕ್ಕೆ ಸಮಸ್ತ ಗ್ರಾಮಸ್ಥರ ಒಂದು ಭಕ್ತಿ ಉತ್ಸಾಹ ನೋಡುವಂಥದ್ದಿತ್ತು. ಅದರ ಪೂರಕವಾಗಿ ಇದೇ ಮಂಗಳವಾರದಂದು ಬರುವ ಮಂಗಳವಾರದಂದು ನಂದಿಗಡ ಗ್ರಾಮದಲ್ಲಿ ಮತ್ತೆ ನಾವು ವಿವಿಧ ದೇವಸ್ಥಾನ ಥಳ ಶಾಂತಿಯ ಒಂದು ಕಾರ್ಯಕ್ರಮ ಇರ್ತದೆ. ಆ ಥಳ ಶಾಂತಿಯ ನಿಮಿತ್ತವಾಗಿ ಬೆಳಗ್ಗೆ ಮಂಗಳವಾರ ಮುಂಜಾನೆ 10 ಗಂಟೆಗೆ ಗಾನ ಕಾರ್ಯಕ್ರಮ ಶ್ರೀ ಕಲ್ಮೇಶ್ವರ ದೇವಸ್ಥಾನದ ಹತ್ತಿರ ಇರ್ತದೆ. ನಂದಿಗಡದ ಎಲ್ಲ ಭಕ್ತಾದಿಗಳು ಪ್ರತಿ ಸಲ ಹೇಗೆ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ಸಾಹದಿಂದ ಬಂದರು ಈ ಮಂಗಳವಾರ ನಡೆಯುವಂಥ ಘರಣ ಕಾರ್ಯಕ್ರಮಕ್ಕೆ ಶ್ರೀ ಕಲ್ಮೇಶ್ವರ ಮಂದಿರದ ಹತ್ತಿರ ಸರ್ವರು 10 ಗಂಟೆಗೆ ಬಂದು ಸೇರಬೇಕು. ಅಲ್ಲಿ ಕೂಡ ಘರಣ ಮತ್ತು ಪೂಜಾ ವಿಧಿ ಕಾರ್ಯಕ್ರಮ ನಡೀತವೆ. ನಂತರ ತದೇ ಪ್ರಕಾರ ನಮ್ಮ ಮಾನದ ದೇವಸ್ಥಾನಗಳು ಏನಿದ್ದಾವೆ ನಂದಿಗಡದಲ್ಲಿ ಆ ಎಲ್ಲ ಮಾನದ ದೇವಸ್ಥಾನಗಳಿಗೆ ಸರ್ವ ಭಕ್ತರು ಸಾಮೂಹಿಕವಾಗಿ ತೆರಳಿ ಅಲ್ಲಿ ಕೂಡ ಘರಣ ಕಾರ್ಯಕ್ರಮ ಮತ್ತು ಪೂಜಾ ವಿಧಿ ವಿಧಾನಗಳು ನಡೀತವೆ. ತದನಂತರ ಕೊನೆಗೆ ನಾವು ಏನೊಂದು ಮಾನದ ಮಂದಿರ ಹತ್ತಿರ ನಾವೊಂದು ಪೂಜಾ ಮತ್ತು ಘರಣ ಕಾರ್ಯಕ್ರಮ ಆಗ್ತವೆ. ಎಲ್ಲ ಸದ್ಭಕ್ತರು ತಮ್ಮ ಮನೆಗೆ ತೆರಳಿ ಶ್ರೀ ಉತ್ಸವ ಏನು ನಡೀತಾ ಇದೆ 2025ರಂದು ಆ ಲಕ್ಷ್ಮೀದೇವಿಯ ಉತ್ಸವ ಅತ್ಯಂತ ಭರ್ಜರಿಯಾಗಿ ಮತ್ತು ಬಹಳ ಶಾಂತಿಯಿಂದ ಇದೆಲ್ಲ ನಡೀಲಿ. ಅದಕ್ಕೆ ಪೂರಕವಾಗಿ ಇವತ್ತು ನಾವು ತಳ ಶಾಂತಿಯ ಕಾರ್ಯಕ್ರಮವನ್ನು ಮಾಡಿದ್ದೇವೆ ತಾಯಿ. ನೀನು ಹೆಚ್ಚಿನ ಒಂದು ಶಕ್ತಿಯನ್ನು ಶಾಂತಿ ರೀತಿಯಿಂದ ಈ ಒಂದು ಮುಂದಿನ ಒಂದು ಉತ್ಸವ ಪಾರಾಗಲಿ ಅಂತೇಳಿ ದಾಯಕನ ಪರಮಾತ್ಮನಲ್ಲಿ ಹಾಗೂ ಆ ತಾಯಿ ನಮ್ಮ ಲಕ್ಷ್ಮೀದೇವಿಯಲ್ಲಿ ತಾವು ನಂಬರತೆಯಿಂದ ಪ್ರಾರ್ಥನೆ ಇಡೀ ದಿನ ಪೂಡಿತಿ ಎಲ್ಲರೂ ಕೂಡ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾವು ಕೇಳ್ಕೊತೀವಿ. ಈ ಒಂದು ಸಂದರ್ಭದಲ್ಲಿ ಏನು ವ್ಯಾಪಾರಸ್ಥರಿದ್ದೀರಿ, ಉದ್ಯೋಗ ದಂಧೆದವರಿದ್ದೀರಿ, ತಮ್ಮ ಎಲ್ಲ ವ್ಯಾಪಾರ ವಹಿವಾಟುಗಳನ್ನು ಬಂದ್ ಮಾಡಿ ಕಲ್ಮೇಶ್ವರ ದೇವಸ್ಥಾನದ ಹತ್ತಿರ ಸರಿಯಾಗಿ 10 ಗಂಟೆಗೆ ಮಂಗಳವಾರ ಬರಬೇಕು. ಥಳ ಶಾಂತಿ ಮಾಡುವಂಥ ಕಾರ್ಯಕ್ರಮ ಇಷ್ಟು ಹೇಳಿ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ರಿ, ಉತ್ಸಾಹದಿಂದ ಭಾಗವಹಿಸ್ರಿ ಅಂತೇಳಿ ನಾನು 2 ಮಾತ್ರ ಉತ್ಸವ ಸಮಿತಿ ಪರವಾಗಿ ಹೇಳ್ತೇನೆ. ಶರಣಾರ್ಥಿಗಳು.